ಹಾಯ್ ಎವ್ರಿವನ್ ಇದು ಬಂದು ಶನಿವಾರದ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಟಿಫನ್ಗೋಸ್ಕರ ಪಡ್ಡು ಮಾಡೋಣ ಅಂತ ಎಲ್ಲದನ್ನು ರೆಡಿ ಮಾಡ್ಕೊಳ್ತಿದ್ದೆ. ಈಸಿ ಅಂಡ್ ಟೇಸ್ಟಿಯಾಗಿ ಮಾಡ್ಬೋದು. ಸೊ ಇದಕ್ಕೆ ಫಸ್ಟ್ ಒಂದು ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಫ್ರೈ ಮುಗೀತು. ಸೊ ಇದನ್ನ ದೋಸೆ ಬ್ಯಾಟರ್ ಆರ್ ಇಡ್ಲಿ ಬ್ಯಾಟರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಬೇಕಿದ್ರೆ ನೀವು ಕ್ಯಾರೆಟ್ ತುರಿನೂ ಸಹ ಸೇರಿಸ್ಕೊಳ್ಬಹುದು. ಸೊ ಅದಾದ್ಮೇಲೆ ಪಡ್ಡು ಪ್ಲೇಟ್ ಏನಿರುತ್ತಲ್ವಾ ಅದಕ್ಕೆ ಚೆನ್ನಾಗಿ ಆಯಿಲ್ ಅಥವಾ ತುಪ್ಪದಿಂದ ಸೀಸನಿಂಗ್ ನ ಮಾಡ್ಕೊಂಡು ಅದಾದ್ಮೇಲೆ ಒಂದೊಂದಾಗಿ ಹಾಕೋಬೇಕಾಗತ್ತೆ. ಸೊ ಸ್ವಲ್ಪ ಮುಕ್ಕಾಲ್ ಭಾಗನೇ ಫಿಲ್ ಮಾಡಕ್ ಟ್ರೈ ಮಾಡಿ. ಸೊ ಅದು ಉಬ್ಬಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡು ಅನ್ನೋದು. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಮಾತ್ರ ಪಡ್ಡುನ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಸೊ ನನ್ಗಂತ ಓಟ್ಸ್ ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಫ್ರೂಟ್ಸ್ ಟಾಪಿಂಗ್ ನ ಸಹ ಸೈಮಲ್ಟೇನಿಯಸ್ ಆಗಿ ರೆಡಿ ಮಾಡ್ಕೊಳ್ತಿದ್ದೆ. ಸೊ ನಮ್ಮ ಬೆಳಿಗ್ಗೆ ತಿನ್ನೋ ಅಷ್ಟು ಟೈಮ್ ಇರ್ಲಿಲ್ಲ. ಸೊ ಅದಕ್ಕೆ ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ. ಸೊ ನನ್ನ ಬ್ರೇಕ್ಫಾಸ್ಟ್ ಬಾಕ್ಸ್ ಕೂಡ ರೆಡಿ. ಅಷ್ಟೊತ್ತಿಗೆ ಪಡ್ಡು ಸಹ ರೆಡಿ ಆಗಿತ್ತು. ಸೊ 2 ಸೈಡು ನೀಟಾಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ಇದು ಕಾಂಬಿನೇಷನ್ ಆಗಿ ಕಡಲೆ ಬೀಜ ಚಟ್ನಿನೂ ಸಹ ಮಾಡ್ಕೊಂಡಿದ್ದೆ. ಕೊಬ್ಬರಿ ಚಟ್ನಿನೂ ಅಷ್ಟೇ ತುಂಬಾನೇ ಟೇಸ್ಟಿ ಆಗಿರುತ್ತೆ ಪಡ್ಡುಗೆ. ಸೊ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬಂದ್ರು ರೆಡಿಯಾಗಿ. ಸೊ ಅವ್ರಿಗಂತ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡಿ ಆಮೇಲೆ ನಾನು ರೆಡಿ ಆಗಕ್ಕಂತ ಹೋಗ್ಬೇಕಲ್ವಾ ಅದಕ್ಕೆ ಬೇಗ ಅವ್ರನ್ನ ಕಾಲೇಜ್ಗೆ ಕಳಿಸ್ಕೊಟ್ಟು ನಾನು ರೆಡಿಯಾಗಿ ಕಾಲೇಜ್ ಕಡೆಗೆ ಹೊರಟೆ. ಸೊ ಇದಾಗಿತ್ತು ನನ್ನ ಶನಿವಾರದ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.